ಇದೇ ಸರಿ. ನಾವು ಮಾಡಿದ್ದು ಅಂತ ತಿಳಿಬಾರ್ದು, ನಾವೇ ಮಾಡಿದ್ದಾಗಿರ್ಬೇಕು. ಹೌದಾ ಹೌದಾ. ಎಡಗೈಯಲ್ಲಿ ಮಾಡಿದ್ದು ತಿಳಿಬಾರ್ದು, ಹಾಗೆ ಕಾರ್ಯ ಮಾಡ್ತೇನೆ. ಒಮ್ಮೆ ಹರ ನನಗೆ ಒಲಿದ ಅಂತಾದ್ರೆ ಸುರರಿಗ ಉರಗರಿಗ ಥರೆಯ ಗೋ ವಿಪ್ರ ಸ್ತ್ರೀ ಸಂತತಿಗ ಒಮ್ಮೆ ಪಾಠ ಕಲಿಸ್ತೇನೆ. ಪಾಠ ಕಲಿಸ್ಬೇಕಲ್ಲ, ಹಾಗಾದ್ರೆ ಹರ ಒಲಿಬೇಕಲ್ಲ ನನ್ನ ಪಾಲಿಗೆ. ಒಲಿಬೇಕು ಅಂತ ಆದ್ರೆ ಅಭಿನಯ ಪ್ರಾರಂಭ ಮಾಡಬೇಕು. ಸ್ವಲ್ಪ ನಾಟಕ ಬೇಕು. ಅಭಿನಯ ಮಾಡ್ಲಿಕ್ಕೆ ಬರ್ತದ ಹೇಗೆ ನಿಮ್ಗೆ? ಯಾರು ನಾವ? ಹೌದಪ್ಪ, ನಾವು ಅಭಿನಯ ಚತುರ ಅಲ್ಲ. ಅಳ್ಲಿಕ್ಕೆ ಬರ್ತದ ನಿಮ್ಗೆ? ಅಳ್ಳಲಿಕ್ಕ ಯಾರು ಹೊಡೆದಾಗ ಹತ್ರ ಏನಿಲ್ಲ. ನಿಮ್ಮ ಜೀವಮಾನ ಪೂರ್ತಿ ನೀವು ಇನ್ನೊಬ್ರನ್ನ ಅಳಿಸಿದ್ದೇ ಬಿಟ್ರೆ ನೀವು ಒಂದಿನ ಕಣ್ಣೀರ್ ಹಾಕ್ತವ್ರಲ್ಲ. ಯಾರನ್ನ? ನಮಗೆ ಎಲ್ಲ ಗೊತ್ತುಂಟು ಸ್ವಾಮಿ. ಏನು ಅಳಬೇಕು ಅಂತ ಆದ್ರೆ ಯಾರಾದ್ರೂ ಹೊಡಿಬೇಕು. ನನಗೆ ಹೊಡೆಯುವ ಮಗ ಇದ್ದಾನ ಇಲ್ಲಿ? ಇಲ್ಲವಾ, ಯಾರು ಇಲ್ಲ, ಸಾಧ್ಯವೂ ಇಲ್ಲ ನನಗೆ ಹೊಡಿಲಿಕ್ಕೆ. ಹೌದವ. ಇನ್ನು ನಮಗೆ ನಾವೇ ಹೊಡ್ಕೊಳ್ಬೇಕು, ಅದು ನಮ್ಮಿಂದ ಆಗೋ ಕಾರ್ಯ ಅಲ್ಲ. ಇನ್ನು ಕಣ್ಣೀರು ಬರ್ಬೇಕು ಅಂತ ಆದ್ರೆ ಹೇಗೆ? ಇದು ಬಲಿಷ್ಠ ಹೆಬ್ಬೆರಳು ಉಂಟಲ್ಲ, ನಾದ್ರೂ ಮಾಡ್ತೇನೆ. ಏನು ನಾ ಮಾಡ್ತಾ ಇದ್ರೆ ಮತ್ತೊಬ್ರು ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ನಿಮ್ಮಷ್ಟು ಮತ್ತೆ ಯಾರು ಇಲ್ಲ. ನೀನು ಬರುವಂಗ ನಾ ಮಾಡ್ತೇನೆ, ನೀನು ಬರುವಂಗ ನಾ. ಬೇಡವೇ ಬೇಡ, ನೋಡುವ ಇದೇ ಹೆಬ್ಬೆರಳು ಉಂಟಲ್ಲ, ಇದನ್ನೇ ನನ್ನ ಕಣ್ಣಿಗೆ ನೋಡುವ, ಒಂದು ರಾಗ ಹೇಳಿದೆ ನೋಡುವ. ಎಂತ ಹೊಂದಾಣಿಕೆ! ಇನ್ನೆಲ್ಲಾರು ಇಂತಹ ಪರಿಸ್ಥಿತಿ ಬಂದ್ರೆ ಅರ್ಧ ಭಸ್ಮಾಸುರು ನಿಮ್ಮದೇ. ನಂದ ಇಲ್ಲ ಬಾ, ನಾ ಬರುವುದಿಲ್ಲ ಬರ. ಯಾವುದಕ್ಕೆ? ನಾ ಬರುವುದಿಲ್ಲ ಅದಕ್ಕೆ. ನೀವು ಬರುವುದು ಬೇಡ ಸ್ವಾಮಿ, ಹಿಂದೆ ನೀವಿದ್ರು ಸಾಕು. ನಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು ಮಾಡ್ತೇವೆ. ಅಳ್ಬೇಕಲ್ಲ ಈಗ ಮತ್ತೆ. ಬರಗಲೇ ಇಲ್ಲೆನೋ ತಾನ ಕಲಿಸ್ತೇನೆ, ಎಲ್ಲವರಿಗೂ ಕಲಿಸ್ತೇನೆ. ಜನಗ ಮಗವಾಗ ಕಂದಿದ ಯಾರ ಮಗನ ಮಗವಾಗ ಕಂದಿದ ತಿಳುಕದೇನ ಭಸ್ಮ ಇಂದಿಗೆ ನೀನು ಕದೇ ಭಸ್ಮ ಇಂದಿಗೆ ನಲಿನಲಿದು ಬರುತ್ತಿಪ್ಪ ರೀತಿಗಾಗ ನಲಿ ನಲಿದು ನಲಿ ನಲಿದು ಬರುತ್ತಿಪ್ಪ ರೀತಿಗ ಮಲಿನ ಗೊಂಡಿಯುವುದು
ನಲಿದು ಬರುತ್ತಿಪ್ಪ ರೀತಿಗೆ ಮಲಿನ ಗೊಂಡಿರುವುದು ಎಲೆ ಮಗನೇ ಮಗವ್ಯಾಕೆ ಕಂದಿರ ಪ್ರತಿನಿತ್ಯವೂ ಸಂತೋಷದಿಂದ ಭಸ್ಮ ತರುವ ಕೆಲಸವನ್ನ ಮಾಡ್ತಾ ಇದ್ದೆ. ಇಂದು ಯಾಕೋ ಮಗವು ಕಂದಿದೆ. ಧಾರಾಕಾರವಾಗಿ ಕಣ್ಣೀರನ್ನ ಸುರಿಸ್ತಾ ಇದ್ದೀಯಲ್ಲ, ಏನಾಯ್ತು ಮಗನೇ? ಇಂದಿನ ದಿವಸಕ್ಕೆ ಭಸ್ಮ ದೊರಕಲಿಲ್ವೋ? ಬರೀ ಅದಷ್ಟೇ ಕಾರಣವೋ ಅಥವಾ ನಿನಗೆ ಭಸ್ಮ ತರುವಾಗ ಯಾರಾದರೂ ಅಡ್ಡಿಯಾದರೋ ಹೇಗೆ? ಅಥವಾ ನಿನ್ನನ್ನು ನೋಡಿ ಅಪಹಾಸ್ಯ ಮಾಡಿದರೋ ಹೇಗೆ? ಯಾರು ಎಂಬುದಾಗಿ ಹೇಳು. ಅವರನ್ನು ನನ್ನ ತ್ರಿಶೂಲದಿಂದ ಛಿದ್ರಗೊಳಿಸುತ್ತೇನೆ. ಹೇಳು ಮಗನೇ. ಲಾಲಿಸು ಎಂದಿನಂತೆ ನಿನ್ನ ಆಜ್ಞೆಯಂತೆ ನಾನು ತ್ರಿಕಾಲದಲ್ಲಿಯೂ ಭಸ್ಮವನ್ನು ಸಂಗ್ರಹಿಸುವುದಕ್ಕಾಗಿ ಭೂಲೋಕದತ್ತ ತೆರಳಿದವ ನಾನಪ್ಪ. ಆದರೆ ಇಂದು ಆದದ್ದೇ ಬೇರೆ. ಏನಾಯಿತು? ಎಲ್ಲ ಕಡೆಯಲ್ಲೂ ಸಂಚರಿಸಿದೆ ನಾನು. ಈ ರೇಳು ಜಗದ ಎಲ್ಲೆಡೆಯಲ್ಲಿಯೂ ನಾನು ಹೋದೆ ಅಪ್ಪ. ಎಲ್ಲೆಲ್ಲಿಯೂ ನನಗೆ ಭಸ್ಮ ಅನ್ನುವುದು ಪ್ರಾಪ್ತಿ ಆಗಲಿಲ್ಲ. ಒಂದೆರಡು ಎಡೆ ಅಲ್ಲಪ್ಪ ಹುಡುಕಿದ್ದು. ಎಲ್ಲೆಲ್ಲಿಯೂ ಎಲ್ಲೆಲ್ಲಿ ಭೂಲೋಕದಲ್ಲಿ ಸ್ಮಶಾನ ಅನ್ನುವುದುಂಟು ಅಲ್ಲೆಲ್ಲ ಕಡೆಯಲ್ಲಿಯೂ ಹರನ ಭಕ್ತರ ಚಿತಾ ಭಸ್ಮ ಎಲ್ಲಿ ದೊರಕುತ್ತದೆ ಎನ್ನುವುದಾಗಿ ಹುಡುಕಿದ್ದೇನೆ. ಎಲ್ಲೆಲ್ಲಿಯೂ ನನಗೆ ಸಿಗಲಿಲ್ಲ ಅಪ್ಪ. ಹೌದಪ್ಪ. ಹಾಗಾಗಿ ನೀನು ಹೇಳಿದ ಕಾರ್ಯವನ್ನು ನನ್ನಲ್ಲಿ ಮಾಡಲಾಗಲಿಲ್ಲ ಎನ್ನುವುದಾಗಿ ನಿನ್ನೆಡೆಗೆ ಬಂದು ನತಮಸ್ತಕನಾಗಿದ್ದೇನೆ. ಅಲ್ಲ, ಒಂದು ತೀರ್ಮಾನವನ್ನು ಮಾಡಿದ್ದೇನೆ ಅಪ್ಪ ನಾನು. ಲಾಲಿದು
ಆಗಲಿಲ್ಲ. ಹಾಗಾಗಿ ಅಪ್ಪ, ಇನ್ನು ಈ ಹರಣ, ಈ ಕಾಯ ಅನ್ನೋದು ನನ್ನ ಪಾಲಿಗೆ ಬೇಡ. ಈ ಕ್ಷಣದಲ್ಲಿ ಮರಣಕ್ಕೆ ಅಪ್ಪಣೆಯನ್ನು ನೀಡಿದೆ ಅಂತಾದರೆ ಸುಖದಿಂದ ಹೋಗುತ್ತೇವೆ. ಮಗನೇ, ಭಸ್ಮ ದೊರಕಲಿಲ್ಲ ಎಂಬುದಾಗಿ ಎಂಬ ಕಾರಣಕ್ಕಾಗಿ ನಿನ್ನ ಜೀವವನ್ನ ತ್ಯಜಿಸುವುದಕ್ಕೆ ಹೊರಡ್ತಾ ಇದ್ದೀಯಲ್ಲ ಮಗನೇ, ಇದಕ್ಕೆ ಹೇಳುವುದು ತರಳ ಬುದ್ಧಿ ಎಂಬುದಾಗಿ. ಭಸ್ಮ ದೊರಕಲಿಲ್ಲ ಅಲ್ವಾ? ದೊರಕಬೇಕಾದ್ರೆ ಏನು ಮಾಡಬೇಕು? ನಿನ್ನ ಭಕ್ತಿಗಾಗಿ ನಾನು ಒಲಿದಿದ್ದೇನೆ. ನೀನು ಏನು ಬೇಕೋ ಕೇಳೋದನ್ನು ಕೊಡ್ತೇನೆ. ಒಲಿದಿದ್ದೀಯ ನನ್ನ ಪಾಲಿಗೆ? ನನ್ನ ಈ ಕಾರ್ಯಕ್ಕೆ ನೀನು ಒಲಿದಿದ್ದೀಯ ಅಂತಾದರೆ ನಾನು ಮತ್ತೇನನ್ನು ಕೇಳುವುದಿಲ್ಲ ಅಪ್ಪ. ಯಾವ ಸ್ಥಾನ ಮಾನವೋ ಇತ್ಯಾದಿ ಯಾವುದು ನನಗೆ ಬೇಡ. ನೀನು ಒಲಿದೆ ಅಂತಾದರೆ ಒಂದು ವರ ನನ್ನ ಪಾಲಿಗೆ ಕೊಟ್ಟರು ಸಾಕು. ಯತ್ನ ಮಾಡಿ ಒಂದು ವರ ಅಷ್ಟೇ ಅಲ್ವಾ? ಯಾವ ವರ ಬೇಕಾದ್ರೂ ಕೇಳ್ಕೊಡ್ತೇನೆ. ಯಾವ ವರ ಬೇಕಾದ್ರೂ ಕೊಡ್ತೇನೆ. ಯಾವ ವರ ಬೇಕಾದ್ರೂ ಕೊಡ್ತೇನೆ. ಅಪ್ಪ ಯಾರ ಕರ
ಒಂದೇ ಒಂದು ವರ ನನ್ನ ಪಾಲಿಗೆ ಸಾಕು. ಹ್ಮ್ ಯಾವ ವರ? ಯಾವುದು? ಯಾರ ಶಿರದಿಯನ್ನ ಕರವಿಟ್ಟ ಕ್ಷಣದಿ ಹಾ ಅಪ್ಪ ಭೂಲೋಕಕ್ಕೆ ಹೋದ ಕಾಲಕ್ಕೆ ಹಾ. ನನ್ನ ಪಾಲಿಗೆ ಭಸ್ಮ ದೊರಕಲಿಲ್ಲ ಅಂತಾದ್ರೆ ಶಿವಭಕ್ತರು ಯಾರಿದ್ದಾರೋ ಹಾ ಅವರ ಶಿರದ ಮೇಲೆ ನನ್ನ ಕರವನ್ನ ಇಟ್ಟ ತಕ್ಷಣದಿ ಹಾ ಉರಿದು ಭಸ್ಮವಾಗುವ ಹೋಗುವ ತೆರದಿ ಹಾ ಒಂದು ವರ ಸಾಕು. ಆಗ ಭಸ್ಮ ತರ್ಲಿಕ್ಕೆ ಸುಲಭ ಆಗ್ತದೆ. ಹೌದು. ಅಷ್ಟೇ ಅಲ್ವಾ? 3 ಹೊತ್ತೇನಪ್ಪ, ಹ್ಮ್ 6 ಹೊತ್ತು ಬೇಕಾದ್ರೂ ತರ್ತೇನೆ ಭಸ್ಮವನ್ನು. ಇಲ್ಲ ಬೇಡವಾ? ಹಾ. ಸಾಕು. ಹಾ. ಹಾ ಅದೊಂದು ವರ ಕೊಟ್ಟರು ಸಾಕು. ಅಲ್ವಾ? ಹಾ. ಅಷ್ಟೇ ಅಲ್ವಾ? ಹಾ. ಮಗನೇ ಇದು ಹಾ. ನಿನಗೆ ಈ ವರವನ್ನು ಕೊಡು. ಆಚರಣೆ ಮಾಡುವುದು ಬಂದು ತನ್ನದು ಕರವನು ನೀನು. ಸ್ವಾಮಿ ಇದೇನ್ ಮಾಡ್ತಾ ಇದ್ದೀರಿ ನೀವು? ಅಮ್ಮ ಒಂದು ಗಳಿಗೆ ತಡೆದು ಬಂದ್ರೆ ಆಗುದಿಲ್ವಾ? ಆಗೋದಿಲ್ಲ. ಇಷ್ಟೊತ್ತು ಸುಮ್ಮನೆ ಕುತ್ಕೊಂಡಿದ್ರಿ ನೀವು, ಹೀಗೆ ಬರ್ಬೇಕು ಅಂತ ಅನಿಸ್ತಾ? ಈಗ್ಲೇ ಬರ್ಬೇಕಾಗಿತ್ತು. ಹಾ, ಒಂದು ಗಳಿಗೆ ತಡೆದ್ರೆ ನಮ್ದೊಂದು ವರ ಪ್ರಧಾನ ಸಮಾರಂಭ ಮುಗ್ದೋಗ್ತಿತ್ತು. ಕೊನೆಗೆ ಬಂದ್ರೆ ಸಾಕಾಗಿತ್ತು. ನಾ ಬರುವುದಕ್ಕೂ ಕಾರಣ ಉಂಟು. ಏನು? ನಿನ್ನ ಉದ್ದೇಶ ವರವನ್ನ ಪಡೆಯುವುದೊಂದೇ. ಹೌದು. ಇವರ ಉದ್ದೇಶ ವರವನ್ನ ಕೊಡುವುದೊಂದೇ. ನಮ್ಮಿಬ್ರಲ್ಲಿ ಹೊಂದಾಣಿಕೆ ಆದ್ರೆ ಆಯ್ತಪ್ಪ. ಆಗೋದಿಲ್ಲ. ಹಾ. ಮಧ್ಯದಲ್ಲಿ ಒಂದು ಕಾರ್ಯ ಆಗ್ಬೇಕಾಗಿತ್ತು. ಏನಮ್ಮ? ವರವನ್ನ ಪಡೆಯುವುದಕ್ಕೆ ವರ ಮೊದಲು- ಒಂದು ಕೊಡ್ಲಿ, ಹ್ಮ್. ಯಾವ ಕಾರ್ಯ ಬೇಕಾದ್ರೂ ಮಾಡ್ತೇನೆ. ತಡ್ಕೊ, ಹಾ. ಸ್ವಲ್ಪ ತಡೆ. ಹ್ಮ್. ವರವನ್ನ ಪಡೆಯುವುದಕ್ಕೆ ಮೊದಲು ಹಾ. ನೀನು ಶುದ್ಧಿಯಾಗಿರ್ಬೇಕು ಎಂಬುದನ್ನ ಇವರು ಮರೆತೇ ಬಿಟ್ಟಿದ್ದಾರೆ ಓ ನೋಡು. ಹೋ 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 ಹಾ ಶುದ್ಧಿ ಆಗ್ಬೇಕಾ? ಹಾ ನಾನ್ ಭೂಲೋಕದಿಂದ ಬರುವಾಗ ಸ್ನಾನ ಮಾಡಿಯೇ ಬಂದಿದ್ದೇನೆ. ಆದ್ರೆ ಹಾ. ನೀನು ಆ ಸಂದರ್ಭದಲ್ಲಿ ಹಾ. ಸ್ನಾನ ಮಾಡಬೇಕು ಎಂಬ ಸಂಕಲ್ಪವನ್ನೇ ಹೊಂದಿರ್ಲಿಲ್ಲ ನೋಡು. ಹಾಗಾದ್ರೆ ಈಗ ನೀನು ಸಂಕಲ್ಪದೊಂದಿಗೆ ಕೈಲಾಸದ ಗಂಗೆಯಲ್ಲಿ ಶುದ್ಧಿಯಾಗಿ ಹಾ. ಬಂದರೆ ಮಾತ್ರ ಕೈಲಾಸ ಗಂಗೆಯಲ್ಲಿ ಶುದ್ಧಿಯಾಗಿ ಬರಬೇಕು. ಹಾ ಕೊನೆಗೆ ನಮ್ದು ಈ ವರಪ್ರದಾನ ಸಮಾರಂಭ ನಡೀತದೆ. ಹಾ ಆದೀತಮ್ಮ ಹಾ. ನಮೋ ನಮಃ. ಹೋಗಿ ಬಾ. ಆದ್ರೆ ಹಾ. ಬೇಗ ಹೋಗಿ ನಿಧಾನವಾಗಿ ಬಾ. ಬೇಗ ಹೋಗಿ ನಿಧಾನವಾಗಿ ಬಾ. ಸಣ್ಣ ಜಾತಿ ಒಳಪೆಟ್ಕೊಂಡಾಗ ಆಗ್ತದಪ್ಪ. ಇದ್ಯಾಕೆ ಅಂತ ತಿಳಿಲಿಲ್ಲ ನನಗೆ. ನಮ್ಮಿಬ್ಬರು ಸ್ವಲ್ಪ ಮಾತುಕತೆ. ಈ ಸಮಯದಲ್ಲಿ ಎಂತದಮ್ಮ ಮಾತುಕತೆ? ನನಗೊಂದು ವರ ಕೊಟ್ಟು ಕಳಿಸಿ, ಕೊನೆಗೆ ನೀವು ಪುರುಸೊತ್ತಿಲ್ಲದೆ ಮಾತಾಡಿ. ನಾವು ದೊಡ್ಡವರು ಮಾತನಾಡ್ತೇವೆ. ಹಾ. ನೀನು ವರ ಪಡೆದ ಮೇಲೆ ಹಾ. ನಿನ್ನ ವೈಭವ ಹೇಗಿರ್ತದೆ ಹ್ಮ್. ಎಂಬುದಾಗಿ ನಮ್ಮ ಮಾತುಕತೆ. ಆದೀತು. ಹಾ. ನನಗೆ ಹೇಳಬೇಕು ಅಂತಲೇ ಕೆಲವೆಲ್ಲ ತಯಾರಿ ನಡೆಸ್ಕೊಂಡಾಗ ಉಂಟಪ್ಪ. ನೋಡುವ, ಸ್ನಾನ ಮಾಡಿ ಬರ್ಬೇಕಲ್ವಾ? ಹಾ ಬರ್ತೇನೆ. ಏನೇ ಆಯ್ತಾ? ಮುಗೀತಾ ಮಾತುಕತೆ ಎಲ್ಲ ಮುಗೀತಾ? ನೀ ಶುದ್ಧಿಯಾಗಿಲ್ಲ. ಮಾತಾಡಿ ಮಾತಾಡಿ. ಹಾ ಸ್ವಾಮಿ ಅರದೆ ಕೇಳಿ ದುಷ್ಟನಿಗೆ ಅರದೆ ಕೇಳಿ ದುಷ್ಟನಿಗೆ ಒರಿವಗಲ್ಪವಾ ಇತ್ತಿರಾದನೆಯೇ ಊರಿವ ಹತ್ತ
ಇದ್ದೀರಿ. ಯಾಕೆ? ಈ ಮೊದಲೇ ನೀವು ಹೇಳಿದ ಹಾಗೆ ಆತ ಆಸುರಿ ಪ್ರವೃತ್ತಿಯಲ್ಲಿ ಜನಿಸಿದವ. ಆತನನ್ನ ನೋಡಿದ್ರೆ ಗೊತ್ತಾಗ್ತದೆ ಆತ ಕೆಟ್ಟ ಕೆಲಸವನ್ನೇ ಮಾಡ್ತಾನೆ ಹೊರತು ಒಳ್ಳೆ ಕೆಲಸ ಮಾಡುವಂತೆ ಕಾಣಿಸುವುದೇ ಇಲ್ಲ. ಹಾಗಾಗಿ ನೀವು ಆತನಿಗೆ ಉರಿಯ ಹಸ್ತವನ್ನ ನೀಡಬಾರದು ಸ್ವಾಮಿ. ಆತನಿಗೆ ಉರಿಯ ಹಸ್ತವನ್ನ ನೀಡಿದಿರಿ ಅಂತಾದ್ರೆ ಭೂಲೋಕದಲ್ಲಿ ಎಲ್ಲರನ್ನ ಸುಟ್ಟು ಬೂದಿ ಮಾಡಿ ತದನಂತರದಲ್ಲಿ ನಮ್ಮ ಲೋಕಕ್ಕೆ ಬರ್ತಾನೆ. ನಮ್ಮನ್ನು ಇಲ್ಲಿ ಇರ್ಲಿಕ್ಕೆ ಬಿಡುವುದೇ ಇಲ್ಲ ಸ್ವಾಮಿ ಆತ. ಹಾಗಾಗಿ ಹೇಳ್ತಾ ಇದ್ದೇನೆ. ಜೊತೆಗೆ ಈ ಹಿಂದೆ ಆದಂತಹ ಕಥೆಯನ್ನ ಮರೆತಿರ ನೀವು? ದುರುಳ ರಾವಣ ನಿಂಗೆ ಅರಸಯನ್ನನ ಇತ್ತು ಕೈಯರಿನ ತಾಗಿರುತ್ತ ದುರುಳ ರಾವಣ ನಿಂಗೆ ಲಿಂಗವು ಅರಸ ಎನ್ನನ ಇತ್ತು ದುರುಳ ರಾವಣ ನಿಂಗೆ ಲಿಂಗವು ಅರಸ ಎನ್ನನ ಇತ್ತು ಸುರರು ಗೈದಿದ ಹರಿಯು ಕಾಯ್ದುದೆ ಮರೆತು ನೀರಿಂದು ಸುರರು ಮನಸ್ಸು ಕಾಯ್ದುದೆ ಮರೆತು ನೀರಿಂದು ಸುರರು ಓದುದರಿಯು ಕಾಯ್ದುದ ಮರೆತನಿವಿಂದು ಸುರರು ದುಃಖದಲ್ಲಿರಲು ಹರಿಯು ಕಾಯ್ದುದ ಮರೆತನಿವಿಂದು ಕಥೆಯನ್ನ ಮರೆತಿರೆ ಹೇಗೆ? ಯಾವುದು? ಹಿಂದೊಮ್ಮೆ ನಿಮ್ಮ ಭಕ್ತನಾದಂತಹ ರಾವಣನು ನಿಮ್ಮ ಕುರಿತಾಗಿ ತಪಸ್ಸನ್ನ ಮಾಡ್ತಾನೆ. ನಿಮ್ಮಲ್ಲಿ ವರವೊಂದನ್ನ ಬೇಡ್ತಾನೆ. ಏನದು ಸ್ವಾಮಿ? ಆತ್ಮಲಿಂಗವನ್ನ ನೀಡು ಎಂಬುದಾಗಿ. ನೀವು ಆತ್ಮಲಿಂಗವನ್ನ ನೀಡ್ಲಿಕ್ಕೆ ಮುಂದಾದಿರಿ. ಜೊತೆಗೆ ನನ್ನನ್ನು ಆತ ಕೇಳಿದ, ನನ್ನನ್ನು ನೀವು ಕೊಟ್ಟಿರಿ. ಆ ಸಂದರ್ಭದಲ್ಲಿ ಶ್ರೀಮನ್ ನಾರಾಯಣ ನಮ್ಮೆಲ್ಲರನ್ನ ರಕ್ಷಿಸಿದ. ಹಾಗೆಯೇ ಈ ಸಂದರ್ಭದಲ್ಲಿ ನೀವು ಒಮ್ಮೆ ಯೋಚಿಸಬೇಕು. ಆತನಿಗೆ ಉರಿಯ ಹಸ್ತವನ್ನ ನೀಡಬಾರದು ಸ್ವಾಮಿ, ನೀಡಬಾರದು. ಪಾರ್ವತಿ ರಮಣಿ ಗೌರಿಯ ನಮಗೆ ತರಲನು ದುಷ್ಟ ಎಂಬೆಯ ನಮಗೆ ತರಲನು ನಮಗೆ ತರಲನು ದುಷ್ಟ ಎಂಬೆಯ ಸುಮತಿಯಾಗಿಯ
ಅಂದರೆ ನೀನು ಯಾವ ರೀತಿ ಆಲೋಚಿಸ್ತೀಯೋ ಅದೇ ರೀತಿ ನೋಡ್ತೀಯ. ಹಿಂದೆ ರಾವಣ ಹಾಗೆಲ್ಲ ಮಾಡಿದ ಹೌದಾದರೂ ಈಗ ನಾವು ಯಾವ ಸ್ಥಿತಿಯಲ್ಲಿ ಇರಬೇಕು ಅದೇ ಸ್ಥಿತಿಯಲ್ಲಿ ಇದ್ದೇವಲ್ಲ. ಇದ್ದೇವೆ, ಆದರೂ ಯೋಚಿಸುವುದು ನಮ್ಮ ಕರ್ತವ್ಯ ಅಲ್ವಾ ಸ್ವಾಮಿ? ಪಾರ್ವತಿ, ನಿನ್ನನ್ನು ಕೊಡುವುದಕ್ಕೆ ಕಾರಣ ಏನು? ಅವನಿಗೆ ಆಗಾಗಲೇ ಮಾತನ್ನು ಕೊಟ್ಟಾಗಿತ್ತು, ಮಾತಿಗೆ ಮೀರಬಾರದು ಎಂಬ ಕಾರಣಕ್ಕೆ ಕೊಡಲು ಹೊರಟದ್ದು ಅಲ್ವಾ. ಈಗ ಇವನಿಗೂ ಮಾತನ್ನ ಕೊಟ್ಟಾಗಿದೆ, ಈಗ ಮಾತನ್ನ ಮೀರ್ಲಿಕ್ಕೆ ಬರುವುದಿಲ್ಲ. ವರವನ್ನು ಕೊಡ್ತೇನೆ, ನೀನು ಭಯದಿಂದ ಯೋಚಿಸಿದ್ರೆ ಹೀಗೆಲ್ಲ ಆಗ್ತದೆ. ನಿಷ್ಕಲ್ಮಶ ಮನಸ್ಸಿನಿಂದ ನೋಡೆ, ಪಾಪ ಅವ ಕೆಲಸದಲ್ಲಿ ವಿಫಲತೆಯನ್ನು ಹೊಂದಿದ್ದಾನೆ, ಸಫಲತೆಯನ್ನು ಪಡೆಯಬೇಕು ಎಂಬುದಕ್ಕಾಗಿ ವರವನ್ನ ಕೇಳ್ತಾ ಇದ್ದಾನೆ. ಮತ್ತು ನಮ್ಮ ಮಗ ಹಾಗೆಲ್ಲ ಮಾಡ್ತಾನೆ, ನೀ ಬರೀ ಅಪದ್ಧೆ ಮಾತಾಡುದು ಮರೈತಿ. ನಮ್ಮ ಮಗ ಎಂಬ ಮಮತೆಯಿಂದ ನಾವು ಯೋಚಿಸುವುದರ ಬದಲಾಗಿ ಲೋಕದ ಕ್ಷೇಮವನ್ನ ನಾವು ಯೋಚಿಸಬೇಕು ಸ್ವಾಮಿ. ಅವಸರದಲ್ಲಿ ನಾವು ಮೂಗನ್ನ ಕೊಯ್ದುಕೊಂಡೆವು ಅಂತಾದ್ರೆ ಶಾಂತವಾದ ಮೇಲೆ ನಮಗದು ಸಿಗುವುದಿಲ್ಲ ಸ್ವಾಮಿ. ಪಾರ್ವತಿ, ಮತ್ತೆ ಜಗತ್ತಿನಲ್ಲಿ ಕೆಲವೊಮ್ಮೆ ಏರುಪೇರು ಉಂಟಾಗಬೇಕು, ಇಲ್ಲದ ಹೋದ್ರದಲ್ಲಿ ಏನಾದ್ರು ಸ್ವಾರಸ್ಯ ಇರ್ತದೇನೆ? ಇರುವುದಿಲ್ಲ ಸ್ವಾಮಿ. ಆದರೂ ನನ್ನ ಮನಸ್ಸಿನ ದುಗುಡವನ್ನ ನಿಮ್ಮೊಂದಿಗೆ ಹಂಚಿಕೊಂಡದ್ದು. ಪಾರ್ವತಿ, ಏನೂ ಆಗುವುದಿಲ್ಲ, ಹೆದರುವುದು ಬೇಡ, ನಾನಿದ್ದೇನೆ. ಅವನಿಗೆ ವರವನ್ನು ಕೊಡ್ತೇನೆ, ಏನಾಗ್ತದೆ ಎಂಬುದಾಗಿ ನೋಡೋಣ. ಅಂದ್ರೆ ಆಯ್ತು. ಕೈಲಾಸಗಂಗೆಯಲ್ಲಿ ಬಿದ್ದು ಶುಚಿರ್ಭೂತನಾಗಿ ಬಂದಿದ್ದೇನೆ. ಶುದ್ಧವಾಗಿ ಬಂದಿದ್ದೀಯ, ವರ ಕೊಡ್ತೇನೆ. ವರವನ್ನ ಕೊಡುವುದರ ಮೊದಲಾಗಿ ಒಂದು ಮಾತು, ಕೊಡುವ ವರವನ್ನ ಗೋ ಬ್ರಾಹ್ಮಣ ಸ್ತ್ರೀಯರ ಮೇಲೆ ದುರುಪಯೋಗ ಪಡಿಸಿಕೊಳ್ಳಿಕ್ಕೆ. ಅಯ್ಯೋ, ನಾನು ಹರನಿಗೆ ಭಸ್ಮ ತರುವ ಒಂದು ಕಾರ್ಯ ಬಿಟ್ಟು ಮತ್ತೆ ಯಾವುದ್ರ ಮೇಲೂ ಅದನ್ನು ಬಳಸುವುದಿಲ್ಲ. ಬಳಸುವುದರಲ್ಲಿ ಯಾವುದಕ್ಕೆ ಬಳಸಬೇಕು, ಅದನ್ನ ದುರುಪಯೋಗ ಪಡಿಸಿಕೊಳ್ಳಿಕ್ಕೆ ಆಯ್ತಪ್ಪ, ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು. ಇದು ನಿನ್ನ ವರವನ್ನ ಏನು ತಿಳಿಯುವುದಿಲ್ಲ ಇವನಿಗೆ. ಕೊಟ್ಟಿದ್ದಾನಲ್ಲ ವರವನ್ನ, ಗೋಬ್ರಾಹ್ಮಣ ಸ್ತ್ರೀಯರ ಮೇಲೆ ಪ್ರಯೋಗಿಸಬೇಡ. ಮತ್ತೆಂತ ಕೈಲಾಸ ಗಂಗೆಲಿ ಆಟ ಆಡ್ಲಿಕ್ಕೆ ತಗೊಂಡಿದ್ದ ವರ ಅಲ್ಲ, ಅದನ್ನು ಮಾಡಬೇಕು, ನಾವು ಒಂದು ಕಾಣಿಸಿಕೊಳ್ಬೇಕು ಅಂತ ತಗೊಂಡದ್ದು. ಆಯಿತು, ಆಯಿತಲ್ಲ, ಇನ್ನು ಇಲ್ಲಿಯೇ ನಿಲ್ಲುವುದಲ್ಲ, ನೇರವಾಗಿ ಭೂಲೋಕಕ್ಕೆ. ವಿಪ್ರರು ಬರುತ್ತಿದ್ದರಾಗ, ವಿಪ್ರರು ಬರುತ್ತಿದ್ದರಾಗ, ವಿಪ್ರರು ಬರುತ್ತಿದ್ದರಾಗ, ದೇಹ ಕಾರ್ಯವ ನಡೆದು ತಾರು ಚದೋಲಾಗ, ದೇಹ ಕಾರ್ಯವ ನಡೆದು ತಾರು ಚದು ಆಗ. ಒಳ್ಳೇದಾಗ್ಲಿ. ಹೌದಾ? ಒಳ್ಳೇದಾಗ್ಲಿ ಅಂದ. ಯಾರು ಹೇಳಿದ್ದೀಗ? ಅಲ್ಲ, ಒಂದು ಮಾತುಂಟು. ಏನು? ಬ್ರಾಹ್ಮಣರು ಯಾರಾದ್ರೂ ನಮಸ್ಕಾರ ಮಾಡದೆ ಆಶೀರ್ವಾದ ಮಾಡಬಾರ್ದಂತೆ. ಹೌದು 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 ಹೌದು. ನೀವು ಆಶೀರ್ವಾದ ಮಾಡ್ತೀರೋ ಬಿಡ್ತೀರೋ ನಮಗ್ ಪ್ರಶ್ನೆ ಇಲ್ಲ, ನಾವು ಮನಸ್ಪೂರ್ವಕವಾಗಿ ಕೊಡುವುದನ್ನು ಕೊಟ್ಟಿದ್ದೇವೆ ಆಶೀರ್ವಾದವನ್ನು. ಓ, ಹೀಗೆ ಇರ್ಲಿ, ನಿಮ್ಗೊಂದು ಈಗ ಪರಿಚಯ ಆಯ್ತಾ ನಮ್ದು? ಪರಿಚಯ ಇಲ್ಲಪ್ಪ, ಎಲ್ಲೂ ನೀವು ಸಿಕ್ಕಲೇ ಇಲ್ಲ ನಂಗೆ. ಹಾಗ ಕೆಲವೊಂದು ಬಾರಿ ಹಾಗೆ ಆಗ್ತದೆ, ಪರಿಚಯ ಆಗುವುದೇ ಇಲ್ಲ. ಹತ್ರದವರೇ ಆದ್ರು ಓ ನೀನಲ್ವೇನಾ ಹೇಳುವುದೇ ಆಯ್ತು ಬಿಟ್ರೆ ಅವ್ರು ಯಾರು ಅಂತಲೇ ಗೊತ್ತಾಗುವುದಿಲ್ಲ. ಆದ್ರೆ ಗೊತ್ತಾಗ್ಲಿಲ್ಲ ಅಂತ ಹೇಳುವುದಕ್ಕಾಗುದಿಲ್ಲಲ್ಲ. ಓ ನೀನಲ್ವೇನಾ, ಓ ನೀನು, ಓ ಇವ, ಹಿಂಗೆ ಇದೇ ರೀತಿ ಹೇಳುವುದೇ ಆಗ್ತದೆ. ಹೌದಲ್ಲ? ನಾವು ಸ್ವಾಮಿ ಗಪ್ಪು ಭಟ್ರು ಎನ್ನುವುದಾಗಿ ನಮ್ಮ ಹೆಸರು. ಯಾರು? ಗಪ್ಪು ಭಟ್ರು.
ಕಪ್ಪು ಭಟ್ರ ಕಪ್ಪು ಭಟ್ರಲ್ಲ, ಹಾ ಗಪ್ಪು ಭಟ್ರು. ಓ ಗಪ್ಪು ಭಟ್ರು. ಹಾ, ಯಾವ ಗಪ್ಪು ಭಟ್ರು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ ಬಹುಶಃ. ಈಗ ಹೇಳಿದ್ರೆ ಗೊತ್ತಾಗ್ತದೆ. ನಾವು ಹಾರ್ಸಿ ಮನೆ ಗಪ್ಪು ಭಟ್ರು. ಎಲೆ ಹಾರ್ಸಿ ಮನೆ ಗಪ್ಪು ಭಟ್ರು. ಹಾರ್ಸಿ ಮನೆ ನಿಮ್ಗೆ ಗೊತ್ತಾಗ್ಲಿಲ್ಲ ಬಹುಶಃ. ಹಾರ್ಸಿ ಮನೆ ಹಾರ್ಸಿ ಮನೆ. ಹಾ, ಹಾರ್ಸಿ ಮನೆ ಅಂದ್ರೆ ಏನ್ ತಿಳಿದಿದ್ದೀರಿ? ಅದಕ್ಕೊಂದು ಕತೆ ಉಂಟು. ಹೌದಾ? ಸುಮ್ನೆ ಹಾರ್ಸಿ ಮನೆ ಆದದ್ದಲ್ಲ ಅದು. ಹೇಗೆ ಅದು? ನಮ್ಮ ಈ ಅಜ್ಜಯ್ಯನ ಕಾಲದಲ್ಲಿ, ಹಾ ನಮ್ಮ ಅಜ್ಜಯ್ಯನ ಕಾಲದಲ್ಲಿ ಹಾ ಅವರು ನಮ್ಮ ಊರಿನಲ್ಲಿರುವಂತಹ ದೇವಸ್ಥಾನದಲ್ಲಿ ಅರ್ಚಕರು. ಹಾ ದಿನಂಪ್ರತಿ ಹೋಗುವುದು, ಪೂಜೆಯನ್ನು ಗೈಯುವುದು ಅವ್ರ ಕೆಲಸ. ಹೀಗೆ ಮಳೆಗಾಲ ಬಂತು. ಮಳೆಗಾಲ ಬಂತ ಇಲ್ವಾ? ಹಾಗೆ ಮಳೆ, ವಿಪರೀತ ಮಳೆ ಆದದ್ರಿಂದ ಮಾರ್ಗ ಮಧ್ಯದಲ್ಲೆಲ್ಲ ಗುಂಡಿ. ಅಯ್ಯೋ, ಕೇಳುವುದೇ ಬೇಡ. ಅದು ಗುಂಡಿಯ ಮಧ್ಯದಲ್ಲಿ ಮಾರ್ಗವೋ, ಮಾರ್ಗದ ಮಧ್ಯದಲ್ಲಿ ಗುಂಡಿಯೋ ಅಂತ ಗೊತ್ತಾಗುವುದಿಲ್ಲ. ಆ ರೀತಿ ಆಯ್ತು. ಆ ಗುಂಡಿಯಲ್ಲೆಲ್ಲ ನೀರು ತುಂಬಿಕೊಂತು, ಪಕ್ಕದಲ್ಲೆಲ್ಲ ಕೆಸರಾಯ್ತು. ಹಾಗೆ ಈ ರಸ್ತೆಯಲ್ಲಿ ಯಾವಾಗ್ಲೂ ಅವರು ಸಂಚರಿಸುವವರು. ಹಾಗಂತ ಮಳೆಗಾಲ ಅಂತ ಪೂಜೆ ಬಿಡುವುದಕ್ಕಾಗ್ತದ? ಆಗುವುದೇ ಇಲ್ಲ. ಹಾಗಾಗಿ ಅದೇ ದಾರಿಯಲ್ಲಿ ಹಾರ್ತಾ 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 ದೇವಸ್ಥಾನಕ್ಕೆ ಹೋಗ್ತಿದ್ರು. ಬರುವಾಗ್ಲೂ ಹಾರ್ತಾ 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 ಮನೆಗೆ ಬರ್ತಿದ್ರು. ಹೀಗೆ ಹಾರ್ಕೊಂಡು ಹೋಗುವುದು ನೋಡಿ ಜನ ಹಾರ್ಕೊಂಡು ಹೋಗುವವ್ರ ಮನೆ, ಹಾರ್ಕೊಂಡು ಹೋಗುವ ಭಟ್ರ ಮನೆ ಅಂತ ಆಯ್ತು. ಅದು ಹೀಗೆ ರೂಢಿಗೆ ಬಂದು ಹಾರ್ಸಿ ಮನೆ ಭಟ್ರ ಮನೆ ಅಂತ ಆಗೋಯ್ತು. ಹೀಗೆ ಅದು ಅಜ್ಜಯ್ಯನ ಕಾಲದಲ್ಲಿ ಆದ್ದಲ್ವಾ, ಹಾಗೆ ಅಪ್ಪಯ್ಯನ ಕಾಲಕ್ಕೂ ನನ್ನ ಕಾಲಕ್ಕೂ ಈಗ ಇವ್ ನನ್ನ ಮಗ, ಇವನ ಕಾಲಕ್ಕೂ ಹರಿದು ಬಂದದ್ದು ಬಿಟ್ರೆ ಇವ್ರು ನಿಮ್ಮ ಮಗನ ಹೆಸರು ಅಂತ? ಅವನ ಹೆಸರು ಸುಬ್ರಹ್ಮಣ್ಯ ಭಟ್ಟ. ಸುಬ್ರಹ್ಮಣ್ಯ ಭಟ್ಟ ಅಂತ ಹೇಳಿ. ಹಾಗೆ ನಮ್ಮ ಹೆಸರು ಬದಲಾಯ್ತು ವಿನಃ ನಮ್ಮ ಮನೆತನದ ಹೆಸರು ಬದಲಾಗ್ಲಿಲ್ಲ. ಹೀಗೆ ಹೋಯ್ ಸ್ವಾಮಿ, ಏನು ನಿಮ್ಗೆ ವಿಷಯ ಗೊತ್ತಾಯ್ತಾ? ಎಂತದು? ಮೊದ್ಲೆಲ್ಲ ಕತೆ ಹೇಗಿತ್ತು ಹೇಳಿ? ಬ್ರಾಹ್ಮಣರ ಕತೆ ಅಂದ್ರೆ, ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಹೌದಾ? ಹಳೆ ಕಾಲದಲ್ಲಿ ಆಗಿ ಹೋಯ್ತು. ಹೌದಾ? ಈಗೆಲ್ಲ ಕತೆ ಬದಲಾಗಿ ಹೋಗಿದೆ. ನಿಮ್ಗೆ ವಿಷಯ ಗೊತ್ತೇ ಇಲ್ಲ ಹಾಗಾದ್ರೆ? ಅದು ಇಲ್ಲಿ ವಿಷಯ ಅಲ್ಲ, ಮೇಲದ್ದು. ಮೇಲಾದ್ರಿಂದ ಇಲ್ಲಿ ಕತೆ ಬದಲಾಗ್ತಾ ಉಂಟು. ಮೇಲ್ ಒಳ್ಳೇದಾದ್ರೆ ಇಲ್ಲಿ ಒಳ್ಳೇದಾಯ್ತು. ಹಾಗೆ ಮೇಲ್ನವನೇ ಅಲ್ವಾ, ಇಲ್ಲಿ ಏನೇ ನೋಡಿದ್ರು ಅದಕ್ಕೆಲ್ಲ ಕಾರಣ ಮೇಲ್ನವನೇ ಅಲ್ವಾ? ಹಾಗೆ ಮೇಲಿನವನಿಂದನೇ ಇಲ್ಲಿ ಕತೆ ಬದಲಾಗ್ತಾ ಇರೋದು. ಯಾಕೆ? ನಮ್ಮ ಕೈಲಾಸವಾಸಿ ಆದಂತಹ ಪರಮೇಶ್ವರ, ನಮ್ಮ ದೇವ, ಅವನಿಗೆ ಆಕಸ್ಮಿಕವಾಗಿ ಒಂದು ಮಗ ಹುಟ್ಟುಕೊಂಡಂತೆ. ಆಕಸ್ಮಿಕ ಮಕ್ಕಳು ಹುಡುಗ? ಹೌದೌದು. ಅದೇ ಹಾಗೆ ಭಟ್ರೆ, ಅಂದ್ರೆ ಸಂಕಲ್ಪ ಇಲ್ಲದೆ, ಯಾವುದೇ ಪೂರ್ವ ನಿರ್ಧಾರ ಇಲ್ಲದೆ, ಹಾಗೆ ಭಸ್ಮದಲ್ಲಿ ಬಂದಂತಹ ಕಲ್ಮಶದಿಂದ ಹುಟ್ಕೊಂಡ. ದಿನಂಪ್ರತಿ ಭಸ್ಮವನ್ನು ಧರಿಸುವುದು, ಪಾರ್ವತಿ ದೇವಿ ತರುವುದು, ಹೀಗೆ ಒಂದು ದಿನ ಭಸ್ಮದಲ್ಲಿ ಕಲ್ಮಶ ಇತ್ತು. ಇಲ್ಲಪ್ಪ, ಅವನಿಗೆ ಮಕ್ಕಳು ಹುಟ್ಟ. ಯಾಕಂತಂದ್ರೆ ಅವ ಜಡೆಯನ್ನು ಬೆಳೆದು ವೀರಭದ್ರ ಹುಟ್ಲಿಲ್ಲ. ಹಾಗೆ ಸಂಕಲ್ಪ ಬೇಕು ಅಂತಿಲ್ಲ, ಅವನ ಯಾವುದೇ ಚರ್ಯೆಯಿಂದ ಏನೂ ಆಗಬಹುದು ದೇವ ಎಷ್ಟಂದ್ರು. ಹಾಗೆ ಭಸ್ಮವನ್ನ ಬೀಸಾಡಿದ ಕಾರಣದಿಂದ ಅದರಿಂದ ಒಂದು ಜೀವಿ ಉಟ್ಕೊಂತು. ಅದು ಏನು ಅಂತ ಪಕ್ಕನವನಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಆಮೇಲೆ ಗೊತ್ತಾಗಿ ಅದು ಒಂದು ರೀತಿ ಒಂದು ದೊಡ್ಡ ಆಕಾರ, ಒಂದು ಸ್ವಲ್ಪ ದೊಡ್ಡ ಆಕಾರ. ಅದು ಈ ಭೂಲೋಕದಲ್ಲಿ ಆ ತರದ್ದು ಯಾವುದೂ ಇರುವುದಿಲ್ಲ. ಆ ರೀತಿಯದೊಂದು ಆಕಾರ. ಅವನಿಗೆ ಭಸ್ಮದಿಂದ ಹುಟ್ಟಿದ್ರಿಂದ ಭಸ್ಮಾಸುರ ಅಂತ ಹೆಸರಿಟ್ಟ. ಭಸ್ಮಾಸುರ ಅಂತ ಹೆಸರಿಟ್ಟರಾಗ್ತದ್ಯಾ? ಇದ್ದವರಿಗೆಲ್ಲ ಅಪ್ಪನ ಹೆಸರು ಹೇಳ್ಕೊಂಡು ಬದುಕುವುದಕ್ಕಾಗುವುದಿಲ್ಲ. ಒಂದ್ ಕೆಲಸ ಬೇಡವಾ? ಹಾಗಾಗಿ ಕೆಲಸ ಏನು? ದಿನಂಪ್ರತಿ ಭಸ್ಮವನ್ನ ತೆಗೆದುಕೊಂಡು ಬರುವುದು ತ್ರಿಕಾಲದಲ್ಲಿ. ಹಾಗೆ ಭಸ್ಮವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೋದ ಒಂದೆರಡು ದಿನ ಹೋದ. ಇವನಿಗೆ ಯಾವ ರೀತಿ ಆಸೆ ಆಯ್ತು ಇಲ್ಲ ಗೊತ್ತಿಲ್ಲ. ಭಸ್ಮವೇ ಸಿಗಲಿಲ್ಲ. ಈರೇಳು ಲೋಕದಲ್ಲಿ ಶೋಧಿಸಿದೆ, ಪರಮ ಭಕ್ತರ ಭಸ್ಮ ಸಿಗಲಿಲ್ಲವೆನಗೆ. ಹೋಗಿ ಹೊತ್ಕೊಂಡು ಹೋಗಿ ಈ ರೀತಿ ಹೇಳ್ದ. ಈ ಅಪ್ಪಯ್ಯ ಎಷ್ಟಂದ್ರು ಮಗನ ಕಣ್ಣೀರ್ ಕಂಡ್ರ ಅಪ್ಪಯ್ಯ ನೀನು ಸುಮ್ಮನೆ ಇರುವುದಾ? ಹಾಗಾದ್ರೆ ಏನು ಬೇಕು ಮಗನೇ ನಿನಗೆ ಅಂತ ಕೇಳಿ. ಯಾರು ಸಾಯುವುದಿಲ್ಲ, ಹಾಗಾಗಿ ಭಸ್ಮ ಸಿಗುತ್ತಾ ಇಲ್ಲ. ಹಾಗಾಗಿ ನನಗೆ ಅನಲ ಹಸ್ತವನ್ನ ಕೊಡು ಎನ್ನುವುದಾಗಿ ಬೇಡಿದ. ಈ ಅಪ್ಪಯ್ಯ ತಡ ಮಾಡ್ಲೇ ಇಲ್ಲ. ಮಗ ಕೇಳದ್ನ ಇಲ್ವಾ? ಹಿಂದ್ ಮುಂದೆ ಯೋಚನೆ ಮಾಡಿದ್ರೆ ಕೊಟ್ಟೇ ಬಿಟ್ಟ. ಕೊಡುವಾಗ್ಲೂ ಆದದ್ದು ತಪ್ಪು. ಯಾಕೆ? ಈಗ ನಾ ಒಂದು ಉದಾಹರಣೆ ಕೊಡ್ತೇನೆ.
ಇದೇ ಇವನೇ ನನ್ನ ಮಗ. ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ. ಇಲ್ಲೊಂದಿಷ್ಟು ವಸ್ತುಗಳನ್ನು ಇಡ್ತೇನೆ. ನಾನು ಆ ಕಡೆ ಹೋಗಿ ಬರ್ತೇನೆ. ಅಲ್ಲಿವರೆಗೆ ಇದು ಯಾವುದೂ ಮುಟ್ಟಬೇಡ ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ? ಉದ್ದೇಶ ಪೂರ್ವಕವಾಗಿ ಅದ್ದೇ ಮುಟ್ತಾನೆ. ಮುಟ್ಟಿದ್ರೆ ಏನಾಗ್ತದೆ ನೋಡೇ ಬಿಡುವ, ಅದನ್ನೇ ಮುಟ್ತಾನೆ. ಅದೇ ರೀತಿ ಆದದ್ದು. ಕೊಡುವಾಗ ಈಶ್ವರ ಹೇಳಿದ್ದೇನು, ಇದನ್ನ ದೇವತೆಗಳ ಮೇಲಾಗ್ಲಿ ಅಥವಾ ಭೂಲೋಕದಲ್ಲಿ ಭೂಸುರರ ಮೇಲೆ ಅಂದ್ರೆ ಬ್ರಾಹ್ಮಣರ ಮೇಲೆ ಅಥವಾ ಅಶ್ವಗಳ ಮೇಲೆ ಗೋವಿನ ಮೇಲೆ ಈ ರೀತಿ ಇವುಗಳ ಮೇಲೆ ಪ್ರಯೋಗ ಮಾಡಬಾರದು ಅಂತ ಹೇಳಿದ. ಇವನು ಕಿವಿಗೆ ಬಿತ್ತಾ ಇಲ್ವಾ? ಯಾವ್ದು ಮಾಡಬಾರದು ಅಂತ ಹೇಳಿದ್ದಾರೋ ಅದನ್ನೇ ಮಾಡುವುದಕ್ಕೆ ಶುರು ಮಾಡಿದ. ಹಾಗಾಗಿ ಭೂಲೋಕಕ್ಕೆ ಬಂದದ್ದು, ತಲೆ ಮೇಲೆ ಕೈ ಇಟ್ಟದ್ದು. ನಮಗ್ ಪುರ್ಸೋತ್ತೇ ಇಲ್ಲ. ಒಂದು ದಿವಸ ಬಿಡದೆ ಪುರ್ಸೋತ್ತೇ ಇಲ್ಲ. ಅವ್ರ ಮನೆ 12, ಇವ್ರ ಮನೆ 13, ಮತ್ತೊಂದು ಮನೆ 14. ಕಾರ್ಯಕ್ರಮವೇ ಕಾರ್ಯಕ್ರಮ. ಒಂದು ದಿವಸವೂ ಪುರ್ಸೊತ್ತಿಲ್ಲ. ಹಾಗಾಗಿ ಈಗ ಹೊರಟದ್ದು ಕಾರ್ಯಕ್ರಮಕ್ಕೆ. ಮಾಣಿ ಅಷ್ಟು ನಿಧಾನ ಬರುವುದಲ್ಲ, ವೇಗವಾಗಿ ನನ್ನೊಟ್ಟಿಗೆ ಬರಬೇಕು. ಗೊತ್ತಾಯ್ತಾ? ಈಗ ಹೋಗ್ತಾ ಇರುವುದು ಎಲ್ಲಿಗೆ ಅಂತ ಗೊತ್ತುಂಟಾ? ಆಚೆಕೇರಿ ಶಾಂಭಟ್ರು ಇದ್ರಲ್ಲ, ಅವ್ರು ಹೋಗೋದ್ರದ್ದು. ಅವ್ರ ಮನೆ ಕಾರ್ಯಕ್ರಮಕ್ಕೆ ಹೊರಟದ್ದು ನಾನೀಗ. ಹಾ, ಅಪ್ಪನಿಗಿಂತ ಮಗ ಬಾಳ ತಯಾರಾಗಿದ್ದಾನೆ. ಚುರುಕು ಬಿಡಿ, ಎಷ್ಟಂದ್ರು ನನ್ನ ಮಗ ಅಲ್ವಾ? ನಾಳೆ ಆಚೆಕೇರಿ ಗಜಾನ್ ಭಟ್ರ ಮನೆ. ಇಲ್ಲಿ ನೀ ಕೇಳುವುದು ನಾ ಹೇಳುವುದ ಮಾಡ್ತಾ ಕೂರುವುದಾ? ಇಲ್ಲಿ ಅಲ್ಲಿ ಸಮಯ ಆಗಿ ಹೋಗ್ತದೆ, ಬೇಗ ಹೋಗ್ಬೇಕು. ಪುಣ್ಯಾತ್ಮ, ಹೋಗು. ಭಟ್ರ ಎಂತ ಉಮಾಣಿ, ಇದು ಏನಿದೆ? ಇಲ್ಲಿವರೆಗೆ ನೋಡಿದ್ಯಾ ಈ ರೀತಿಯದ್ದು ಯಾವ್ದಾದ್ರು? ನಾನಂತೂ ಇಲ್ಲಿವರೆಗೆ ನೋಡ್ಲಿಲ್ಲ. ನೀ ನೋಡಿದ್ಯಾ? ನೀನ್ ನೋಡ್ಲಿಲ್ವಲ್ಲ, ನಾನೇ ನೋಡ್ಲಿಲ್ಲ ಅಂತ ಮತ್ತೆ ನೀ ನೋಡು ಪ್ರಶ್ನೆ ಇಲ್ಲ ಬಿಡು. ನಾನು ಇಲ್ಲಿವರೆಗೆ ಈ ರೀತಿಯದ್ದು ಯಾವುದು ನೋಡ್ಲಿಲ್ಲ. ಇದು ಏನಿದು? ಯಾವ್ದೋ ಕಾಡು ಪ್ರಾಣಿ ಹೊಸದು? ಇದು ಕಾಡು ಪ್ರಾಣಿಯೂ ಅಲ್ಲ, ಸಾಕು ಪ್ರಾಣಿಯೂ ಅಲ್ಲ. ಇದಕ್ಕೆ ಎರಡೇ ಕಾಲುಂಟು. ಓ ಹೌದಲ್ವಾ? ಹಾಗಾದ್ರೆ ನೋಡ್ಲಿಕ್ಕೆ ಒಂದ್ ರೀತಿ ಭೀಕರವಾಗಿ ಉಂಟು. ಪಿಶಾಚಿಗೆ ಕಾಲು ಹಿಂದೆ ಮುಂದೆ ಇರುತ್ತದೆ. ಇದಕ್ಕೆ ನೋಡಿ, ಕಾಲು ಹಿಂದೆ ಮುಂದೆ ಹಾಕೊಂಡಿರ್ತದೆ. ಹಾಗಾದ್ರೆ ಅದು ಅಲ್ಲ. ಇದು ಏನಾಗಿರ್ಬೋದು? ಇಲ್ಲಿವರೆಗೆ ನಾವು ಇಲ್ಲಿ ಎಲ್ಲೂ ನೋಡುತ್ತಿಲ್ಲ ಈ ರೀತಿಯದ್ದು. ಏನಾದ್ರೂ ಆಗಲಿ, ಬಂದು ನಿಂತದ್ದು ದಾರಿ ಮಧ್ಯದಲ್ಲಿ. ಹೌದಾ? ಇದನ್ನ ಆ ಕಡೆ ಇಡಬೇಡವಾ? ನಾವು ಹೋಗುವವರಿಗೆ ತೊಂದರೆ ಆಗುವುದಿಲ್ವಾ? ಸ್ವಲ್ಪ ಸರ್ಸಿ ಹೋಗುವ ಬಾ. ಅಧಿಕ ಪ್ರಸಂಗಿ ನೋಡ ಮಾಣೆ, ಇದು ಜೀವ ಉಂಟಲ್ಲ, ಜೀವ ಉಂಟು, ಮಾತಾಡ್ತದೆ ಇದು. ನೀನು ಹೇಳಿದ್ಮೇಲೆ ಗೊತ್ತಾಗ್ಬೇಕು ನಾ ಮಾತಾಡ್ತೇನೆ ಅಂತ. ನನ್ನ ಕಾಲು ಭಾಗ ಸ್ವರ ಇಲ್ಲ, ಸ್ವರ ಏರಿಸ್ತಾನೆ ನನ್ನ ಎದುರಿಗೆ ಅಲ್ವಾ? ಏನಂದೆ? ಬಟ್ಟ. ಬಟ್ನ ಮತ್ತೆ ಅಲ್ವಾ ನೀನು? ನಿನ್ನ ಮೂಗಿನ ಹೊಳ್ಳಿಂದ ಬಿದ್ದವನ ಅಲ್ಲ, ನನ್ನ ಮೂಗಿನ ಹೊಳ್ಳೆನ್ ಬಿದ್ದವ ಅಂತಾದ್ರೆ ಬೇರೆ ಕರೀತಿದ್ದೆ. ಮತ್ತೆ ಅಷ್ಟು ಏಕವಚನದಲ್ಲಿ ಕರೆಯುವುದಾಕೆ? ಬಟ್ರೆ, ನಮಗೊಂದು ಘನತೆ ಗೌರವ ಅನ್ನೋದು ಉಂಟ ಮಾರ. ಟ್ರೇ ಟ್ರೇ ಭಟ್ರೆ, ಭಟ್ಟರೆ, ಪುರೋಹಿತರೆ ಹಾಗೆ ಸಂಬೋಧಿಸಬೇಕು. ಏಯ್, ಏನೋ ನಡೆದುಕೊಂಡು ಹೋಗುವ ದಾರಿ ಇದು. ಮಧ್ಯದಲ್ಲಿ ಬಂದು ಈ ರೀತಿಯ ಗರುಡ ಗಮನ ನಿಂತ್ಕೊಂಡಿದ್ದೀಯ. ಯಾರ ನೀನು? ನಿನ್ನ ಕೊಂಡಲ್ಲಿ ನೆತ್ತಿ ಮೇಲೆ ಇಟ್ಕೊಂಡು ಬಂದ್ಯಾ? ಅಲ್ಲ, ನೋಡ್ಕೊಂಡು ಹೋಗ್ಲಿಕ್ಕೆ ನಡೆಯುವ ದಾರಿಯಲ್ಲಿ ಬಂದ್ರೆ ನೀ ದಾರಿ ಅಷ್ಟೇ ಅಗಲಿದ್ರೆ ನಾವು ಆಚಿಂದ ಹೋಗ್ಲಿಕ್ಕೆ ಆಗ್ತದ? ಪುಣ್ಯಾತ್ಮ, ಅಷ್ಟು ಅಗಲ ಇದೆಯಾ? ಅಲ್ಲ, ನೀ ಸುಳ್ಳಲ್ಲ. ನೀ ಯಾರು? ನಿಮ್ಮಿಬ್ಬರು ಮುಸುಡು ನೋಡಿದ್ರೆ ಬಹುಶಃ ನಿಮಗ್ ಗೊತ್ತಿದ್ದಷ್ಟು ಒಳದಾರಿ ಇಲ್ಲ, ಮತ್ತೆ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಪುರೋಹಿತ್ರಲ್ವಾ ಅದು? ನಿನಗೆ ಈಗ ನಾ ಹೇಳದ್ದೇ ಅದಕ್ಕೆ. ನಾವು ಈಗೀಗ ಕಂಡಿಡ್ದದ್ದು ಕೆಲವೆಲ್ಲ ಒಳದಾರಿ. ಯಾಕಂದ್ರೆ ಹೋಗ್ತವೇ ಇರುವುದಲ್ಲ, ಕಾರ್ಯಕ್ರಮವೇ ಕಾರ್ಯಕ್ರಮ. ನಮ್ಗೆ ಒಂದ್ ದಿವಸ ಮನೆಯಲ್ಲಿ ಪುರುಸೊತ್ತಿಲ್ಲ. ಹಾಗಾಗಿ ಎಲ್ಲ ಒಳದಾರಿಯೂ ಗೊತ್ತಾಗಿದೆ. ಅದಕ್ಕೆ ನಿನಗೆ ನಾನು ಮಾತಾಡಿಸಿದ್ದು.
ನಿಜವಾಗಿ ನೀನು ಒಂದಿನ ಮನೇಲಿ ಪೂಜೆ ಇಲ್ಲ, ಮನೇಲಿ ಪೂಜೆ ಇಲ್ಲ ಅಂತ ಬೇರೆಯವ್ರ ಮನೇಲೆ ಪೂಜೆ. ಆಗಲ್ಲ ಈಗ ಅದು ಅಷ್ಟು ಆಗ್ಲಿಕ್ಕೆ ಕಾರಣ ಉಂಟು. ಏನು? ಅದಕ್ಕೆ ನಿನ್ನನ್ನು ಎಚ್ಚರಿಸಿದ್ದು ನಾನು. ಏನು? ಈಗ ಭಸ್ಮಾಸುರ ಅಂತ ಒಬ್ಬ ಹುಟ್ಕೊಂಡಿದ್ದಾನಂತೆ. ಯಾರು? ಭಸ್ಮಾಸುರ. ನೋಡು, ಭಸ್ಮಾಸುರನ ಹೆಸರು ಕೇಳದವನೇ ಹೆದರೋದೆ. ಹೌದಾ? ಯಾರು? ನಾನ? ನನ್ನ ಮುಖ ನೋಡಿ ಮಾತಾಡ. ಅಲ್ಲ, ನಿನ್ ಮುಖ ನೋಡಿದ್ರೆ ಭಾವನೆ ತಿಳಿಯುವುದಿಲ್ಲ ನಿನಗೆ. ಅಲ್ಲಲ್ಲ, ನಾನು ವಿಷಯ ಸ್ಪಷ್ಟವಾಗಿ ಹೇಳ್ಬೇಕಲ್ವಾ? ಸರಿ ಮಾಡ್ಕೊ. ನಿನ್ ಮುಖ ಒಂದ್ ರೀತಿ ರಾವು ಮುಖ ಇದ್ದಂಗ ಉಂಟಲ್ಲ, ವಿಷಯ ಮರ್ತ ನಿನ್ ಮುಖ ನೋಡಿದೆ. ಹೌದು, ಸುರಸುಂದರ ಅಂಗ ನೀನು. ಅಲ್ಲಲ್ಲ, ನಮಗೆಲ್ಲ ವಯಸ್ಸಾಯ್ತು, ನಮ್ಮ ಪ್ರಾಯದಲ್ಲಿ ನೋಡ್ಬೇಕಿತ್ತು ನೀನು. ಅದು ಬಿಡು, ಈಗ ನೋಡಿದ್ರೆ ಸುಮಾರು ಪ್ರಾಯ ತಿಳಿತದೆ ನಮ್ಗೆ. ಅದು ಬಿಡು. ಭಸ್ಮಾಸುರ ಅಂತ ಒಬ್ಬ ಹುಟ್ಕೊಂಡಿದ್ದಾನಂತ. ಅವ ಕಂಡವ್ರ ತಲೆ ಮೇಲೆ ಎಲ್ಲ, ಬ್ರಾಹ್ಮಣರ ತಲೆ ಮೇಲೆ, ಹುಡುಗರ ಮಕ್ಕಳ ತಲೆ ಮೇಲೆಲ್ಲ ಕೈ ಇಡ್ತಾ ಇದ್ದಾನೆ. ಕೈ ಇಡುವುದು, ಕೈ ಇಟ್ರೆ ಇಟ್ಟವರೆಲ್ಲ ಸತ್ತು ಹೋಗ್ತಾ ಇದ್ದಾರಂತೆ. ಭಸ್ಮವಾಗಿ ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ. ಹಾಗಾಗಿ ನಿನಗೆ ಎಚ್ಚರಿಸಿದ್ದು. ಹೀಗೆ ದಾರಿಯ ಮಧ್ಯದಲ್ಲಿ ಬಂದು ಹೀಗೆ ನಿಂತ್ಕೊಂಡ್ರೆ, ಭಸ್ಮಾಸುರ ಇಲ್ಲಾದ್ರೆ ಈ ದಾರಿಯಲ್ಲಿ ಬಂದ್ರೆ, ಅವ ನಿನ್ನನ್ನು ಕಂಡ್ರೆ, ಅವ ನಿನ್ನ ತಲೆ ಮೇಲೆ ಕೈ ಇಟ್ರೆ, ಮುಂದಿನ ವರ್ಷ ಇದೇ ದಿವಸ ನಿನ್ನ ವರ್ಷ ಅಂತ ಆಗ್ತದೆ. ಹೌದಾ? ಅಲ್ಲ, ನಾನೇ ಕೇಳ್ತೇನೆ, ಒಂದು ವೇಳೆ ಅದೇ ಭಸ್ಮಾಸುರ ನಿನ್ನೆದುರಿಗೆ ಬಂದು ನಿನ್ನ ತಲೆ ಮೇಲೆ ಕೈ ಇಟ್ರೆ ನಿಂದು ಆಗುದು ವರ್ಷ ಅಂತ, ಮಾಸಿಕ ಅಲ್ಲ. ಆಗುದಿಲ್ಲ. ಯಾಕೆ ಆಗುದಿಲ್ಲ? ಆಗ್ಲೂ ಭಸ್ಮಾಸುರನದ್ದೇ ವರ್ಷ ಅಂತ ಆಗ್ತದೆ. ಯಾಕೆ ಅಷ್ಟು ಉಂಟು ನನ್ನ. ಏನುಂಟು? ನನ್ನ ಏನುಂಟು? ನನ್ನ ಅಜ್ಜೈ ಕೊಟ್ಟಂತಹ ಭಸ್ಮ ಉಂಟು, ಮಂತ್ರಪೂರಿತವಾದಂತಹ ಭಸ್ಮ. ಆ ಭಸ್ಮವನ್ನ ಅವ ಯಾರು? ನಿನ್ನ ಮೊಮ್ಮಗನ? ಅಲ್ಲ, ಅವನು ನನ್ನ ಮಗನ. ಅವನು ನೋಡಿದ್ರೆ ಇಷ್ಟು ಸಣ್ಣ ಇದ್ದಾನೆ, ನಿಂದು ನೋಡ್ರೆ ಗಡ್ಡ ಮೀಸೆ ಹಣ್ಣಾಗಿದೆ. ಹೌದು, ಅದು ಕೆಲವೆಲ್ಲ ಈಗ ಪ್ರಕೃತಿ ಇದರಿಂದ ಆಗುದು ಹಾಗೆ. ಕೆಲವೆಲ್ಲ ಸಣ್ಣ ವಯಸ್ಸಲ್ಲಿ ಹಣ್ಣಾಗಿ ಹೋಗ್ತದೆ, ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ ಅದು. ಹಾಗೆ ಅಜ್ಜಯ್ಯ ಕೊಟ್ಟಂತ ಭಸ್ಮ ಉಂಟು. ಆ ಭಸ್ಮವನ್ನು ಆ ಭಸ್ಮಾಸುರನ ಮೇಲೆ ಹಾಕಿದ್ರೆ ಭಸ್ಮದಲ್ಲಿ ಲೀನವಾಗಿ ಹೋಗ್ತದೆ. ಹೇಗೆ? ಭಸ್ಮದಲ್ಲಿ ಲೀನವಾಗಿ ಹೋಗ್ತದೆ. ಒಳ್ಳೆ ಪ್ರಯೋಗ ನಿನ್ನದು. ಭಸ್ಮಾಸುರ ನಿನ್ನೆದುರಿಗೆ ಬಂದ್ರೆ ಅವನನ್ನೇ ಭಸ್ಮ ಮಾಡ್ತೀಯ, ಎಚ್ಚರಿಕೆ ಕೊಡ್ತೀಯ. ನೀನು ಎಣಿಸಿಕೊಂಡಿರುವ ಭಸ್ಮಾಸುರ ಬೇರೆ ಯಾರು ಅಲ್ಲ, ಆ ಪ್ರಚಂಡ ಭಸ್ಮಾಸುರ ನಾನೇ. ಭಸ್ಮಾಸುರ ಏನು? ನಿಜವಾಗಿ ನನ್ನ ತಪ್ಪಾಗಿ ಹೋಯ್ತು. ನೀ ಭಸ್ಮಾಸುರ ಅಂತ ಗೊತ್ತೇ ಆಗ್ಲಿಲ್ವಲ್ಲ ನನಗೆ. ಗೊತ್ತಾದ್ರೆ ಏನ್ ಮಾಡ್ತೀನಿ? ಸನ್ಮಾನ ಇತ್ತ? ಹೌದು, ನಾನು ನಿನ್ ದೊಡ್ಡ ಅಭಿಮಾನಿ. ನಿಜವಾಗಿ. ಏ ಪಾಪಿ, ಇಷ್ಟೊತ್ತು ಬಾಯಿಗೆ ಬಂದಂಗೆಲ್ಲ ಬೈದು ಅವನಿಗೆ ಈಗ ಅಭಿಮಾನಿಯ? ಅಲ್ಲಲ್ಲ, ಅದು ನೀನು ಭಸ್ಮಾಸುರ ಒಂದು ವೇಳೆ ನೀನೇ ಯಾರಾದ್ರೂ ಅಪರಿಚಿತ ನಾನು ಭಸ್ಮಾಸುರನ ಪರ ವಹಿಸಿಕೊಂಡು ಮಾತಾಡಿದ್ರೆ, ನೀನೇ ಇಷ್ಟು ಬಣ್ಣ ಬದಲಾಯಿಸಿ ಮಾತಾಡಿದ್ರೆ ನಿನ್ನ ಮಗ ಇನ್ನು ಕೆಲವು ವರ್ಷಕ್ಕೆ ಹೇಗೆ ತಯಾರಾಗಬಹುದು? ಬಣ್ಣ ನೋಡಿದ್ರೆ ಗೊತ್ತಾಗೋದಿಲ್ವ? ಹೌದಪ್ಪ, ನೀನು ಕೊಟ್ಟದ ಅಲ್ಲಪ್ಪ. ನಾವು ಅಷ್ಟೆಲ್ಲ ಬಣ್ಣ ಬದಲಾಯಿಸುವಷ್ಟೆಲ್ಲ ಆಗ್ಲಿಲ್ಲ ಇನ್ನು. ನಾನ್ ನಿನ್ನ ಪರ ಮಾತಾಡಿದ್ರೆ ಜನ ನನ್ನ ಬಗ್ಗೆ ಏನ್ ತಿಳ್ಕೊಳ್ಳುವುದಿಲ್ಲ. ಹಾಗಾಗಿ ಒಂದು ಹೀಗೆ ಹೇಳಿದ್ದ. ಅಲ್ಲ, ಜನ ತಿಳ್ಕೊಂಡಿದ್ದು ನಿನಗೇನು ಅಪಾಯ ಉಂಟು? ಅಲ್ಲಲ್ಲ, ಭಸ್ಮಾಸುರ ಮಾಡುವ ಕೆಲಸ ಸರಿ ಅಂತ ನಾವು ಒಪ್ಕೊಂಡಿದ್ದೇನಲ್ಲ ಅಂತ ಆ ರೀತಿ ಜನ ಯೋಚನೆ ಮಾಡಿದ್ರೆ ಏನ್ ಮಾಡುವುದು? ಹೇ ದೇವರೇ, ಕೆಲಸ ಸರಿ ಅಂತ ಒಪ್ಕೊಂಡಿದೀಯ? ಅಲ್ಲ, ನಾನ್ ನಿನ್ನ ಪರವಾಗಿ ಮಾತಾಡಿದ್ರೆ ಅವ್ರು ಹಾಗೆ ತಿಳ್ಕೊಳ್ಳುದಿಲ್ವಾ? ಅಲ್ಲ, ನಾ ಮಾಡುವ ಕೆಲಸ ನೀ ಸರಿ ಅಂತ ತಿಳ್ಕೊಂಡಿದ್ದೆ ಹೇಗೆ ಅಂತ ಬೇಕು ನನಗೆ. ನಾ ತಿಳ್ಕೊಂಡದ್ದು ಅಂತಲ್ಲ. ನಾನು ಈಗ ಭಸ್ಮಾಸುರನಿಗೆ ನಾನು ಇಷ್ಟೊತ್ತು ಬೈದೆ, ಹೌದಾ? ನಾನು ಭಸ್ಮಾಸುರ ಒಳ್ಳೆವ ದೇವರಂತ ಮನುಷ್ಯ ಊರಲ್ಲೆಲ್ಲ ಪ್ರಚಾರ ಮಾಡಿದ್ರೆ ಅವ್ರು ಸುಮ್ನಿರ್ತಾರ? ಹಾಗಾಗಿ ನೀನ್ ಯಾರು ಅಂತ ಗೊತ್ತಿಲ್ಲದೆ ಹೀಗೆ ಹೇಳದ್ದಷ್ಟು. ನಿಜವಾಗ್ಲಿ ನಾನು ನಿನ್ನ ಅಭಿಮಾನಿ. ಯಾಕೆ ಅಭಿಮಾನಿ? ಯಾಕೆ ಅಂದ್ರೆ ನಿನ್ನೊಟ್ಟಿಗೆ ಮಾತಾಡ್ಬೇಕು, ನಿನ್ನ ನೋಡ್ಬೇಕು, ಈಗೆಲ್ಲ ಬಹಳ ಆಸೆ ಇತ್ತು. ನಿನ್ನದೊಂದು ದೇವಸ್ಥಾನ ಕಟ್ಟಬೇಕು, ಅದಕ್ಕೆ ನಾನೇ ಅರ್ಚಕ ಆಗ್ಬೇಕು, ಹೀಗೆಲ್ಲ ಬಹಳ ಆಸೆ ಉಂಟು ನನಗೆ. ಯಾಕೆ? ನೀನೊಬ್ಬಿಲ್ದೆ ಇದ್ದಿದ್ರೆ ಅರ್ಚಕನ ಮೊಕ್ತೇಸರ್ನ? ಮೊಕ್ತೇಸರ್. ಅದು ಆ ಸುದ್ದಿ ಬೇಡವೇ ಬೇಡ, ಅದು ಬೇಡವೇ ಬೇಡ. ಅದು ಹೇಳುವುದಕ್ಕೆ ಈ ಸಮಯವೂ ಇಲ್ಲ. ಹಾಗೆ ಯಾಕೆ ಅಭಿಮಾನಿ ಅಂತ? ದೇವಸ್ಥಾನಕ್ಕೆ ಎಷ್ಟು ಆದಾಯ ಬರ್ತದೆ ಅಂತ ನೋಡ್ಕೊಂಡು ಮೊಕ್ತೇಸರ ಆಗುವವನು ನೀನು? ಅದು ಬೇಡವೇ ಬೇಡ ನಮಗೆ. ಮೊಕ್ತೇಸರನ ಕಥೆಯೇ ಬೇಡ ನಮಗೆ. ನಾವು ಅರ್ಚಕರಾಗೇ ಇರ್ತೇವೆ, ನಾವು ಜೀವನ ಪರ್ಯಂತ ಅದೇ ಒಟ್ಟಿಲ್ಲ. ಹಾಗೆ ನಿನ್ನ ಅಭಿಮಾನಿ ಆಗ್ಲಿಕ್ಕೂ ಕಾರಣ ಉಂಟು.
ನೀನೊಬ್ಬ ಇಲ್ಲಿ ಬರದೇ ಇದ್ದಿದ್ರೆ, ಹಾ. ತಲೆ ಮೇಲೆ ಕೈ ಹಿಡದೇ ಇದ್ದಿದ್ರೆ ಹ್ಮ್ ನಮ್ ಕತೆ ಎಲ್ಲ ಬದಲಾಗ್ತಿತ್ತೇನ? ಹ್ಮ್ ಹಾ? ಹ ಅಂದ್ರೆ ಮೊದ್ಲೆಲ್ಲ ಬಡ ಬ್ರಾಹ್ಮಣರು ಅಂತ ಆಗಿತ್ತಲ್ವಾ, ಹಾ. ಈಗೆಲ್ಲ ಶ್ರೀಮಂತ ಬ್ರಾಹ್ಮಣರು. ಒಂದ್ ದಿವಸ ಪುರ್ಸೋತಿಲ್ಲ, ದಿನ ಪ್ರತಿ ಒಂದಲ್ಲ ಒಂದು ಕಾರ್ಯಕ್ರಮ. ನಾ ಕೈ ಇಡುವುದಕ್ಕೂ 12, 13, 14 ಅದೇ ಹಾಗೆ ಅದು ನೀನ್ ಕೈ ಹಿಡಿಯುವುದಿಲ್ವಾ? ಹಾ ಹಾಗಾಗಿ ಹಾ. ಅವರ ಸಾಯುವುದಿಲ್ವಾ? ಹ್ಮ್ ಅವರು ಮನೆಯಲ್ಲಿ ಅವರು ಅಂತ್ಯಕ್ರಿಯೆ ಮಾಡುವುದಿಲ್ವಾ? ಹಾ 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 ಹಾಗಾಗಿ 12, 13, 14 ಎಲ್ಲ ಕಾರ್ಯಕ್ರಮ ನಮಗೆ ಸಿಕ್ಕುದಿಲ್ವಾ? ಹಾಗಾಗಿ ನೀನೊಂದು ಬಂದದ್ದು, ಹಾ. ಕೈ ಇಟ್ಟದ್ದು ಹಾ. ಎಲ್ಲ ನಮಗ್ ಒಂದ್ ರೀತಿಯಲ್ಲಿ ಒಳ್ಳೇದಾಯ್ತು ಬಿಟ್ರೆ, ಹಾ ಮತ್ ಜನ ಎಲ್ಲ ಮಾತಾಡ್ಕೊಳ್ಳುವುದೇ ನಿನ್ನಿಂದ ಹಳೆ ಅಂತೂ ಮಾತಾಡ್ಕೊಳ್ಳುವುದೇ ಉಂಟು. ಹಾ ಹಾಗಾಗಿ ಜನ ನನ್ನ ಬಗ್ಗೆ ಹಾಗೆ ಮಾತಾಡ್ಕೊಂಡ್ರೆ ಒಳ್ಳೇದು ನನ್ಗೆ. ಅಂದ್ರೆ ನಿನ್ನದೊಂದು ಘನತೆ ಅನ್ನೋದು ಇರ್ತದೆ. ಹ್ಮ್ ಹಾಗೆ ಈಗ್ಲೂ ನಾ ಸುಮ್ಮನೆ ಬಂದವ ಅಲ್ಲ, ನಿಮ್ಮಿಬ್ರು ತಲೆ ಮೇಲೆ ಕೈ ಇಡ್ಬೇಕು ಅಂತಲೇ ಬಂದವ ನಾನು. ಇಡುವುದಾ? ಹಾ. ನಿನ್ನಲ್ಲಿ ಮಾತಾಡ್ಲಿಕ್ಕೆ ಉಂಟು, ಬಹಳ ಮಾತಾಡ್ಲಿಕ್ಕೆ ಉಂಟು. ಮತ್ತು ಮಾತಾಡ್ಲಿಕ್ಕೆ ಉಂಟಾ? ಹೌದೌದು. ಹ್ಮ್. ಯಾಕೆಂದ್ರೆ ನಿನ್ನಲ್ಲಿ ಹಾ. ನಾವೊಂದು ಒಪ್ಪಂದ ಮಾಡುವ ಅಂತ ನಿನ್ ಕಂಡ ತಕ್ಷಣ ಇದನ್ನೇ ಹೇಳಬೇಕು ಅನ್ನೋದು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಒಪ್ಪಂದ ಒಂದು ಒಪ್ಪಂದ ಏನದು ನೋಡುವ. ಹೇಗಂದ್ರೆ ಹ್ಮ್. ಈಗ ನೀನು ಒಂದು ತಲೆ ಮೇಲೆ ಕೈ ಇಟ್ಟೆ, ಹ್ಮ್ ಕೈ ಇಟ್ಟು 3-4 ದಿವಸದವರೆಗೆ ಮತ್ತೊಂದು ತಲೆ ಮೇಲೆ ಕೈ ಇಡಬೇಡ. ಅದು ಯಾಕೆ ಅದು? ಒಂದು ತಲೆ ಮೇಲೆ ಕೈ ಇಟ್ಟ್ಯಾ, ಹಾ ಅವ್ರದ್ದು 12, 13, 14 ಆಗ್ತದಾ? ಹಾ ಈ ಸತ್ತ ದಿನದ 3 ದಿನದ ಆಮೇಲೆ ಮಾಡಿದ್ರೆ ಹಾ. ಮತ್ತೊಂದು ಮನೆಯಲ್ಲಿ 12, 13, 14 ಶುರು ಆಗ್ತದಾ? ಒಂದು ದಿವಸ ಪುರುಷತ್ವ ಇರುವುದಿಲ್ಲ, ಕಾರ್ಯಕ್ರಮ ಅದ್ರ ಮೇಲೆ ಎಲ್ಲಿ ಹೆಣ ಸುಟ್ಟು ಬೆಂಕಿಲ್ ಚಳಿ ಕಾಯಿಸು ಜಾತಿ ನೀನು ಬಾಯಲ್ಲಿ ಹೇಳ್ಬೇಡ್ವಾ. ಈಗ ನೀನು ಒಂದು ತಲೆ ಮೇಲೆ ಹಾ. ಎಷ್ಟು ತಗೊಳ್ತೀನಿ ನೀ ಹೇಳು, ಅದಷ್ಟು ವ್ಯವಸ್ಥೆ ಮಾಡು. ವ್ಯವಹಾರ ಉಂಟು. ಹ ಅದಷ್ಟು ಒಪ್ಪಂದಕ್ಕಾಗಿ ನಿನ್ನ ಹತ್ರ ಮಾತಾಡ್ಬೇಕು ಅಂತಲೇ ಬಂದವ ನಾನು. ಒಪ್ಪಂದಕ್ಕಾಗಿ ಹ ಈಗ ನಾ ಕೇಳದಷ್ಟು ನೀ ಕೊಡ್ತೀಯ? ಒಂದ್ ತಲೆ ಮೇಲೆ ಎಷ್ಟು ಬಾಳ್ ಕೇಳಬಾರ್ದು. ಹಾ ಈಗ ಅವ್ರು ಈ ಕೆಲವು ಮನೆಯಲ್ಲೆಲ್ಲ ಏನೂ ಸಿಕ್ಕುವುದಿಲ್ಲ. ಅಲ್ಲ ನಿಲ್ಲು, ನಾನು ಕೇಳದಷ್ಟು ನೀ ಕೊಡ್ತೀಯ? ಹ ಈಗಲೇ ಕೇಳ್ಬೇಕೋ ಇನ್ನು ಕೆಲವು ಹೊತ್ತು ಬಿಟ್ಟು ಕೇಳ್ಬೇಕೋ? ಇನ್ ಕೆಲವು ಹೊತ್ತು ಬಿಟ್ಟು ಅಂತ ಹೇಳುವುದಕ್ಕೆ ಕಾರಣ ನಂಗೆ ಅದು ಅರ್ಥ ಆಗ್ಲಿಲ್ಲ. ಕೆಲವು ಹೊತ್ತು ಬಿಟ್ಟು ಕೇಳುವುದಕ್ಕೆ ಕಾರಣವಾ? ಕೆಲವು ಹೊತ್ತು ಬಿಟ್ಟು ನಿನ್ನಲ್ಲಿ ಕೇಳುವುದಲ್ಲ, ನಿನ್ ಮಗನಲ್ಲಿ ಕೇಳ್ತೇನೆ. ಅಂದ್ರೆ ನಿನ್ ತಲೆ ಮೇಲೆ ಕೈ ಇಡ್ತೇನಲ್ಲ, ನೀನ್ ಹೋಗ್ತೀನಿ, ನೀನ್ ನನ್ ತಲೆ ಮೇಲೆ ಅವಾಗ ಕೈ ಅವನು ಇಡ್ತೀಯ? ಅದೇ ವ್ಯವಹಾರ ಮಾಡ್ತಾನೆ. ನೀ ನನ್ನ ತಲೆ ಮೇಲೆ ಕೈ ಇಡ್ತೀಯ? ನನ್ನ ಅಪ್ಪ ಹೇಗೂ ಹೋದ ಮತ್ 3 ದಿವಸವರೆಗೆ ಯಾರ ತಲೆ ಮೇಲೂ ಕೈ ಇಡ್ಬೇಡ ಅಂತ. ಪಾಪಿ ಮಗನೇ, ಹಾ ಸಾಯು ಕಾಲಕ್ಕಾದ್ರೂ ಕೆಲವು ನೆಗೆಯಾಡಿ ಸಾಯ್ಲಿ ಅಂತ ಇದೆಷ್ಟು ಮಾತಾಡದೆ ನಿನ್ನಲ್ಲಿ. ಓಹೋ ನಿನ್ನ ಹತ್ರ ಒಪ್ಪಂದ ಮಾಡ್ಕೊಳ್ಳುವ ಅನಿವಾರ್ಯತೆ ಅವಶ್ಯಕತೆ ಎರಡು ನನಗುಂಟು. ಅವಶ್ಯಕತೆ ಇಲ್ಲ. ಅದು ಏನು ಇಲ್ಲ ನಿನ್ನಲ್ಲಿ? ನನ್ನಲ್ಲಿ ನನ್ನ ಅಜ್ಜಯ್ ಕೊಟ್ಟಂತ ಮಂತ್ರಪೂರಿತವಾದ ಭಸ್ಮ ಉಂಟಾ? ನಿನ್ನದು ಏನ ಅದ್ರ ಮುಂದೆ? ಅಜ್ಜಯ್ ಕೊಟ್ಟು ಭಸ್ಮ ಉಂಟು, ಕೈಯಲ್ಲಿ ಬೆಂಕಿ ಉಂಟು, ಇಡ್ತೇನೆ ತಲೆ ಮೇಲೆ. ನನ್ನ ಅಜ್ಜಯ್ ಕೊಟ್ಟು ಮಂತ್ರಪೂರಿತ ಭಸ್ಮದಿ ಆದ್ರೆ ಏನದ? ತೆಗಿ ನೋಡುವ ಭಸ್ಮವ. ಈ ಕಡೆ ಬಾರ, ಅವ್ನು ನಂಬಲಿಕ್ಕೆ ಆಗುದಿಲ್ಲ. ಅಜ್ಜಯ್ಯ ಒಬ್ಬ ಎಲ್ಲಿಟ್ಟಂತಲ್ಲಿ ಆಗುದಿಲ್ಲ ನನಗೆ. ಇಲ್ಲೇ ಇಟ್ಟಿದ್ದ ಸಿಗ್ತೇನೋ ಮಗ? ಸುಮ್ಮನೆಯ ಹೌದು ಅಜ್ಜಯ್ಯ. ಹೌದು. ಓ ಅಲ್ಲುಂಟಾ? ಸರಿ. ಯಾರಲ್ಲಿ ಮಾತಾಡ್ತಾ ಇದ್ದೀಯೋ? ಈಗ ಈ ಸ್ವಲ್ಪ ಹೊತ್ತಿಗೆ ಅಲ್ಲೇ ಕಳಿಸ್ತೇನೆ ಅವನ್ನ. ಯಾರಲ್ಲಿ ಮಾತಾಡ್ತಾ ಇದ್ದೀಯೋ? ಅದು ಅಜ್ಜಯ್ಯನಲ್ಲಿ ಮಾತಾಡ್ತಾ ಇದ್ದೇನೆ. ನನ್ನ ಅಜ್ಜಯ್ಯನ ಬಗ್ಗೆ ನೀನು ಗೊತ್ತಿಲ್ಲ. ಹಾ. ನಾನು ಒಂದ್ಸಲ ನೆನ್ಪು ಮಾಡ್ಕೊಂಡ್ರೆ ಅಜ್ಜಯ್ಯ ನನ್ನ ಮನಸ್ಸಿನಲ್ಲಿ ಬರ್ತಾನೆ. ಹಾ. ಯಾಕೆ ನನ್ನ ಹಾ. ಅಜ್ಜಯ್ಯ ಒಂದ್ ರೀತಿ ಜಗತ್ ಪ್ರಸಿದ್ಧವಾದ, ನಮ್ಮ ಊರಿನಲ್ಲೇ ಜಗತ್ ಪ್ರಸಿದ್ಧವಾದವರು. ಹಾ ಸರಿಯಾಗಿ ಕೇಳ್ತದ? ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾನ ನೋಡ್ಕೋ. ಹೌದು, ಕೆಲವು ಬಾರಿ ಹಾಗಾಗ್ತದೆ. ಹಾ. ಅದಕ್ಕೆ ಅಲ್ಲ, ಕೆಲವು ಬಾರಿ ಹಾಗಾಗ್ತದೆ. ಇವತ್ತು ಯಾಕೆ ಆಗಲಿಲ್ಲ? ನನ್ನ ಪುಣ್ಯ. ಹಾ. ಯಾಕೆ ಇವತ್ತು ಅನಿವಾರ್ಯತೆ ಉಂಟಲ್ಲ, ಹಾಗಾಗಿ ಆಗ್ಲಿಲ್ಲ. ಹಾ. ಹೇಳಿದ್ದಾನೆ ಅಜ್ಜಯ್ಯ. ನಿಮಗ ಅನಿವಾರ್ಯತೆ ಇದ್ದಾಗ ಯಾರು ಮಾತು ಬೇಕಾದ್ರೂ ಕೇಳ್ತದೆ ನಿಮ್ಗೆ. ಅಲ್ಲ, ಹಾ ಅಜ್ಜಯ್ಯ ಹೇಳಿದ್ದಾನೆ. ಅಜ್ಜಯ್ಯನ ಜೋಳಿಗೆ ಅಲ್ವಾ ಇದು? ಅಜ್ಜಯ್ಯನ ಭಸ್ಮ ತೆಗಿಯ ಬೇಗ. ಎಷ್ಟು ಸಲ ಅಜ್ಜಯ್ಯ ಮುಗಿಯುವುದೇ ಇಲ್ಲ. ಓಂ ರಾಮ್ ಕ್ರೀಂ ರೂಂ ಕ್ರೀಂ ಕ್ರೀಂ. ಅವನಿ ಮಾಡ್ತಾನೆ. ಓಂ ರಾಮ್ ಕ್ರೀಂ ರೂಂ
ಪಟ್ಟು ಇಲ್ಲ. ಇನ್ನು ನಮ್ಮ ಗುರಿ ದೇವಲೋಕದತ್ತ ನೇರವಾಗಿ. ದೇವತೆಗಳ ಜೀವನದಲ್ಲಿ ಕಷ್ಟ ಬರುತ್ತದೆ ಎಂಬುದಾಗಿ ನಾನು ಎಂದೂ ಎಣಿಸಿದವನಲ್ಲ. ಹರ ನೀಡಿದ ವರದಿಂದ ಆ ಭಸ್ಮಾಸುರ ಇಷ್ಟೊಂದು ದುಷ್ಟ ಕೃತ್ಯಗಳನ್ನ ಮಾಡ್ತಾ ಇದ್ದಾನೆ. ಈಗ ದೇವಲೋಕಕ್ಕೂ ದಾಳಿಯನ್ನ ಮಾಡಿದ್ದಾನೆ. ಸುರರೆಲ್ಲ ಕಂಗೆಟ್ಟಿ ಓಡ್ತಾ ಇದ್ದಾರೆ. ಆ ಪರಶಿವನಿಂದಲೇ ಈ ರೀತಿಯ ಕಷ್ಟ ಬಂದೊದಗಿದೆ ಅಂತಾದ್ರೆ ಯಾರಲ್ಲಿ ಹೇಳಿಕೊಳ್ಳುವುದು ಎಂಬುದಾಗಿ ಯೋಚಿಸಿದಾಗ ನೆನಪಾದದ್ದೇ ಸತ್ಯಲೋಕ. ಹಾಗಾಗಿ ತಡ ಮಾಡುವುದು ಬೇಡ. ಈ ಕೂಡಲೇ ಸತ್ಯಲೋಕದಲ್ಲಿರುವಂತಹ ಬ್ರಹ್ಮನಲ್ಲಿ ಎಲ್ಲಾ ವಿಷಯಗಳನ್ನ ಹೇಳುತ್ತೇನೆ. ಬದಲ ಇಂದು ಬಲವಾದುದೆ